ಏನಂತಿರುತ್ತೆ? ಕಾವೇರಿ ವಿಚಾರವಾಗಿ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಅತ್ತಿಬೆಲೆ ಗಡಿಭಾಗದಲ್ಲಿ ಪ್ರತಿಭಟನಾ ಕಹಳೆ ಈಗ ಮೊಳಗಿದೆ. ಅತ್ತಿಬೆಲೆ ಗಡಿಭಾಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಪ್ರತಿಭಟನಾ ರ್ಯಾಲಿ ಬಂದಿದ್ರು, ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು, ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಮಿಳುನಾಡು ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಸತ್ತಾರ್ ಹಾಗೆ ಅಭಿಷೇಕ್ ಲೈನ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್, ಅತ್ತಿಬೆಲೆ ಭಾಗದಲ್ಲಿ ಈ ಪ್ರತಿಭಟನೆಯ ಕಾವು ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಈಗ ಸದ್ಯದ ಚಿತ್ರಣ ಯಾವ ರೀತಿಯಾಗಿದೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್, ಕಾವೇರಿ ವಿಚಾರದಲ್ಲಿ ಈ ಒಂದು ಗಡಿ ಭಾಗ ಏನಿದೆ ಅಂದ್ರೆ ಅತ್ತಿಬೆಲೆ ಏನಿದೆ, ಇದೊಂದು ಸೂಕ್ಷ್ಮ ಪ್ರದೇಶ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಇಲ್ಲಿ ಪ್ರತಿಭಟನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೆದುಕೊಳ್ಳುವಂತದ್ದು ಮತ್ತೆ ಅವರನ್ನ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಮಾಡದ ರೀತಿಯಲ್ಲಿ ತಡೆಯುವಂತಹ ಒಂದು ಅನಿವಾರ್ಯತೆ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಬೇರೆ ಏನಾದರೂ ನಡೆದಂತಹ ಸಂದರ್ಭದಲ್ಲಿ ಅಂದ್ರೆ ತಮಿಳುನಾಡು ಗಾಡಿಗಳಿಗೆ ವಾಹನಗಳಿಗೆ ಏನಾದರೂ ಕಲ್ಲನ್ನ ಎಸೆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಎರಡೂ ರಾಜ್ಯಗಳೇನಿದೆ ಒಂದು ರೀತಿಯಾದಂತಹ ಅಂದ್ರೆ ಮುಂದಿನ ಇದನ್ನು ನೋಡಬೇಕು ಇದಾಗುತ್ತೆ. ಹೀಗಾಗಿ ಸದ್ಯ ಈ ಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು 500ಕ್ಕೂ ಹೆಚ್ಚು ಪೊಲೀಸ್ ಮನೆಗಳನ್ನ ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿರುವಂತದ್ದು ಈಗ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಈ ಒಂದು ಗಡಿ ಭಾಗದಲ್ಲಿ ಅಂದ್ರೆ 500ಕ್ಕೂ ಹೆಚ್ಚು ಪೊಲೀಸ್ ಮನೆಗಳನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಪ್ರತಿಭಟನೆ ಮಾಡುವಂತಹ ವ್ಯಕ್ತಿಗಳನ್ನ ಇಮಿಡಿಯೇಟ್ ಆಗಿ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಸದ್ಯ ಒಂದು ಕನ್ನಡ ಸಂಘಟನೆಗಳು ಕೂಡ ಇಲ್ಲಿಗೆ ಬಂದಿತ್ತು. ನಂತರ ಅವರನ್ನ ರಸ್ತೆ ತಡೆ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನ ಅಂದ್ರೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ತೊಂದರೆಯನ್ನ ಆಗುವಂತಹ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಈಗಾಗಲೇ ಸ್ಪಷ್ಟವಾಗಿ ಪೊಲೀಸರು ಕೂಡ ಹೇಳಿರುವಂತದ್ದು ಯಾವುದೇ ರೀತಿಯಾದಂತಹ ಬಲವಂತದ ಒಂದು ಬಂದ್ಗಳನ್ನು ಮಾಡುವಂತಿಲ್ಲ. ಅಂಗಡಿ ಮುಗ್ಗಟ್ಟುಗಳನ್ನ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಮುಖಾಂತರ ಯಾವುದೇ ರೀತಿಯಾದಂತಹ ಇದನ್ನ ಮಾಡುವಂತಿಲ್ಲ. ಆದ್ರೆ ಪ್ರತಿಭಟನೆಯನ್ನ ಶಾಂತ ಸ್ವರೂಪದಲ್ಲಿ ಮಾಡಬೇಕಾಗುತ್ತೆ. ಈಗ ನೀವು ದೃಶ್ಯಗಳು ನೋಡ್ತಾ ಇರಬಹುದು. ಈ ಗಡಿ ಭಾಗದಲ್ಲಿ ಯಾವುದೂ ಕೂಡ ಓಪನ್ ಇಲ್ಲ, ಅಂದ್ರೆ ಎಲ್ಲ ಕೂಡ ಕ್ಲೋಸ್ ಆಗಿದೆ. ಸಹಜವಾಗಿಯೇ ಈ ರೀತಿಯಾದಂತಹ ಬೆಂಗಳೂರು ಬಂದ್ ಮತ್ತು ಕೆಲವೊಂದು ಸೂಕ್ಷ್ಮ ವಿಚಾರದಲ್ಲಿ ಈ ಭಾಗದ ಅಂಗಡಿಗಳೆಲ್ಲವೂ ಕೂಡ ಬಂದ್ ಆಗುತ್ತೆ. ಇಲ್ಲಿ ಈಗ ಸದ್ಯದ ಮಟ್ಟಿಗೆ ಇದೆಲ್ಲವೂ ಕೂಡ ಅಂದ್ರೆ ಇಲ್ಲಿ ಮುಂದಿನ ಹಂತದಲ್ಲಿ ಕೂಡ ಪ್ರತಿಭಟನಾಕಾರರು ಇಲ್ಲಿ ಬಂದು ತಮ್ಮ ಒಂದು ವಿರೋಧವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನಾವು ನೀರು ಬಿಡುವಂತಹ ಒಂದು ಇದನ್ನು ಇಟ್ಟುಕೊಳ್ಳಬಾರದು. ಎರಡೂ ರಾಜ್ಯ ಸರ್ಕಾರಗಳೇನಿದೆ ಮಾತನಾಡಿಕೊಳ್ಬೇಕು. ಇಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಿಮಗೆ ಅವರಿಗೆ ಕೊಡುವಂತಹ ಮುಖಾಂತರ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಭಟನಾಕಾರರು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಬಂದ್ ಸಂಬಂಧವಾಗಿ ಗಡಿ ಭಾಗದಲ್ಲಿ ಹೆಚ್ಚು ಸೂಕ್ಷ್ಮತೆ ಇರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ರಸ್ತೆ ತಡೆ ನಡೆಸದ ರೀತಿಯಲ್ಲಿ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಇಲ್ಲಿದ್ದಂತಹ ಪೊಲೀಸರಿಗಿರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ಹಂತದಲ್ಲಿಯೂ ಪ್ರತಿಭಟನಾಕಾರರು ಇಲ್ಲಿಗೆ ಸ್ಥಳಕ್ಕೆ ಬರ್ತಾರೆ. ಸ್ಥಳದಲ್ಲಿ ಪ್ರತಿಭಟನೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕನ್ನಡಪರ ಸಂಘಟನೆಗಳು ಬಂದದ್ದೇ ಆದಂತಹ ಸಂದರ್ಭದಲ್ಲಿ ಹೆಚ್ಚು ಪೊಲೀಸ್ ಮನೆಗಳನ್ನು ಡಿಪ್ಯೂಟ್ ಮಾಡುವಂತಹ ಮುಖಾಂತರ ತಮ್ಮ ಒಂದು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಪೊಲೀಸರು ಮಾಡಲಿದ್ದಾರೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.